ಈ ಒಂದು ವಿಶ್ವವಚನ ಫೌಂಡೇಶನ್ ವತಿಯಿಂದ ನಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿರೋದು ನಿಜವಾಗಿಯೂ ನಮ್ಮ ಶಾಲೆಯ ಒಂದು ಸೌಭಾಗ್ಯ ಅಂತ ಅನ್ಕೋತೀವಿ. ಯಾಕೆಂದರೆ ಇಲ್ಲಿ ನಮ್ಮ ಮಕ್ಕಳು ಒಂದು ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಅಂದರೆ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ಆಯೋಜಿಸಬೇಕು. ಹಾಗೆಯೇ ಇಂಥ ಕಾರ್ಯಕ್ರಮಗಳನ್ನು ನಾವು ಹೆಚ್ಚಾಗಿ ಭಾಗವಹಿಸಬೇಕು. ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಸಹಕಾರ ನೀಡಿ ಆಯೋಜನೆ ಮಾಡಿರುವಂಥ ನಮ್ಮ ಶಿವಪ್ರಸಾದ್ ಸರ್ ಮತ್ತು ಮಂಜುಳಾ ಮೇಡಮ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾನು ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಮೇಡಮ್. ನಿಮ್ಮ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ತುಂಬ ಕಡೆ ಏನೋ ಒಂದು ಒಳ್ಳೆಯ ವಿಚಾರವನ್ನು ನೀವು ಹಂಚ್ತಾ ಇದ್ದೀರಾ. ಇದು ಇವತ್ತಿನ ಜನಾಂಗಕ್ಕೆ ಬೇಕು. ಏಕೆಂದರೆ ಇವತ್ತಿನ ಏನು ಜೀವನದಲ್ಲಿ ಸಮಯನೇ ಇಲ್ಲ. ನಾವು ಒಳ್ಳೆಯ ಕೆಲಸ ಮಾಡೋದಕ್ಕೆ, ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ, ಒಳ್ಳೆಯ ಜನರ ಹತ್ರ ಮಾತನಾಡೋದಕ್ಕೆ, ಒಳ್ಳೆಯ ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಸಮಯ ಅವಕಾಶನೇ ಇಲ್ಲ ಅಂತ ನಾನು ಅನ್ಕೋತೀನಿ. ಇಂಥ ಒಂದು ಸಂದರ್ಭದಲ್ಲಿ ನಾವು ಎಲ್ಲಿ ನಮ್ಮ ಜೀವನದಲ್ಲಿ ಎಲ್ಲಿ ಓಡಾಡ್ತಿದ್ರು ತುಂಬ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ತುಂಬ ಕೆಟ್ಟದೇ ನಮ್ಮ ಕಟ್ಟಿಗೆ ಕಾಣಿಸ್ತಿರುತ್ತೆ. ಕೆಟ್ಟ ಅನುಭವಗಳೇ ಆಗ್ತಿರ್ತವೆ. ಆ ಟಿವಿ ಹಾಕೊಂಡು ನೋಡಿದ್ರೆ ಅದರಲ್ಲೂ ಕೂಡ ಅಷ್ಟೇ ಯಾರೋ ಬಂದು ಏನೋ ಅಲ್ಪಲೆ ಮಾಡ್ದ, ಅಲ್ಲೇನೋ ಕಳ್ತನ ಮಾಡ್ದ, ಬರೀ ಇದನ್ನೇ ನೋಡ್ತಿರ್ತೀವಿ. ನಿಜವಾಗಿಯೂ ಒಂದು ರೀತಿ ಬೇಸರ ಆಗ್ತದೆ. ಇಂಥ ಒಂದು ಜೀವನದಲ್ಲಿ ಏನಂದ್ರೆ ಈ ಬೇಸಿಗೆ ಸಮಯದಲ್ಲಿ ಒಂದೊಂದ್ಸಲ ತಣ್ಣಗೆ ಗಾಳಿ ಬಿಸಿಬಿಡುತ್ತೆ. ಗೊತ್ತಲ್ಲ, ನಾವು ಬಿಸಿಲು ತುಂಬಾ ಬಿಸಿಲು ಕಣಪ್ಪ ಅನ್ನೋವಾಗ ಬೇವು ತೋಗಿರ್ತೀವಿ ಅಂತ ಒಂದು ತಣ್ಣಗೆ ಒಂದ್ಸಲ ಗಾಳಿ ಒಂದು ಸೆಕೆಂಡ್ ಬಂದು ಹೋಗುತ್ತೆ. ಈ ಒಂದು ರೀತಿಯಲ್ಲಿ ಇಂಥ ಕಾರ್ಯಕ್ರಮ ನಿಜವಾಗಿಯೂ ನಮ್ಗೆಲ್ಲರಿಗೂ ನಮ್ಮ ಮನಸ್ಸಿಗೆ ತುಂಬಾ ಸಂತೋಷವನ್ನ ನೀಡ್ತಾ ಇದೆ. ಇಂಥ ಕಾರ್ಯಕ್ರಮ ಹೆಚ್ಚೆಚ್ಚು ಜರಲಿ ಅನ್ಕೋತೀನಿ. ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ರೂಪಾ ಕುಮಾರಸ್ವಾಮಿ ಅವರು ಮತ್ತು ಕುಮಾರಸ್ವಾಮಿ ಅವರು ಹಾಗೂ ತಂಡದವರು ಇಲ್ಲಿದ್ದೀರಾ. ಅದ್ರ ಜೊತೆಗೆ ನಮ್ಮ ಟೀಚರ್ ಒಬ್ಬರು ಮಂಜುಳಾ ಮೇಡಮ್ ಅಂತ ಹೇಳಿದ್ರಲ್ಲ ಇವಾಗ, ಮಂಜುಳಾ ಶಿವಪ್ರಸಾದ್ ಅಂತ ಅವರು ಮೇಡಮ್ ಹೇಳಿದ್ರು, ಅವ್ರು ಪರಿಚಯ ಮಾಡ್ಕೊಟ್ರು. ಅವರು ನನಗೆ TCH ಮೇಡಮ್ ಆಗಿದ್ದರು. ನಾನು ಅವರ ಶಿಷ್ಯ. ಅವರು ತುಂಬಾ ಒಳ್ಳೆಯ ಟೀಚರ್. ನಾವೆಲ್ಲ ತುಂಬಾ ಕಲ್ತಿದ್ದೀನಿ ನಾನು ಅವರಿಂದ. ಇವಾಗಲೂ ಕೂಡ ನನ್ನನ್ನು ಮನೆಗೆ ಒಂದೊಂದ್ಸಲ ಕರ್ಸ್ಕೊಂಡು ತುಂಬಾ ಮಾತಾಡ್ತಾರೆ, ವಿಷಯ ಹಂಚ್ಕೋತಾರೆ. ನನಗೂ ಕೂಡ ನೋಡಿ, ನಾನು ಟೀಚರ್, ನಾನು ನಿಮ್ಗೆ ಹೇಳ್ತೀನಿ, ಅವ್ರು ನನಗೆ ಒಳ್ಳೆ ಬುದ್ಧಿಗಳನ್ನ ಹೇಳ್ತಿರ್ತಾರೆ. ಮನೆಗೆ ಕರೆದಾಗ, ನೋಡಪ್ಪ ನೀನು ಈ ಥರ ಮಾಡಬೇಕು, ಹೀಗೆ ಮಾಡಬೇಕು, ಈಗ ಒಳ್ಳೆ ದಾರಿಲಿ ಹೋಗ್ಬೇಕು ನೋಡಿ. ನಿಮಗೆ ಹೇಗೆ ನಾವು ಹೇಳ್ತೀವೋ ಹಾಗೆ ಅವರು ಇವಾಗಲೂ ಕೂಡ ನಮ್ಗೆ ಹೇಳ್ತಾರೆ. ಅವರು ರಿಟೈರ್ಡ್ ಆಗಿ ಈಗ ಸುಮಾರು ವರ್ಷಗಳಾಗಿದೆ. ಆದರೂ ಕೂಡ ಇವಾಗಲೂ ಅವ್ರಿಗೆ ಏನಂದ್ರೆ ನಾವೆಲ್ಲ ಒಳ್ಳೆಯವರಾಗಿರ್ಬೇಕು, ಚೆನ್ನಾಗಿರ್ಬೇಕು, ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು, ಒಳ್ಳೆ ಬುದ್ಧಿಯನ್ನು ಕಲಿಬೇಕು ಅನ್ನೋ ಆಸೆ ಅವ್ರಿಗೆ ಇವಾಗಲೂ ಇದೆ. ಆ ಒಂದು ದೃಷ್ಟಿಯಿಂದ ನಾನು ಯಾವಾಗ ಅವ್ರ ಮನೆಗೆ ಹೋದಾಗೆಲ್ಲ ಒಂದು ಒಳ್ಳೆಯ ಮಾತುಗಳನ್ನ ಆಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಅವರು ಅವ್ರ ವೃತ್ತಿ ಜೀವನದಲ್ಲೂ ಸಹ ಕೇಳಿಸ್ಕೊಳ್ಳಿ ಮಕ್ಕಳು ಮಾತಾಡ್ಬೇಕು. ಅವ್ರ ವೃತ್ತಿ ಜೀವನದಲ್ಲೂ ಸಹ ತುಂಬಾ ಒಳ್ಳೆಯ ಕಾಯಕವನ್ನೇ ಮಾಡಿದಂಥವ್ರು. ನಾನು ಕಣ್ಣಾರೆ ನೋಡಿದ್ದೀನಿ. ಅವರು ಯಾವಾಗಲೂ ಸಮಯವನ್ನ ವ್ಯರ್ಥ ಮಾಡೋದನ್ನ ನಾನು ನೋಡಿಲ್ಲ. ನಾವು ಟೀಚಿಂಗ್ ಪ್ರಾಕ್ಟೀಸ್ಗೆ ಅಂತ ಸ್ಕೂಲ್ ಹೋಗ್ತಿದ್ದೋ, ಅಲ್ಲಿ ಬಂದು ಅಬ್ಸರ್ವೇಷನ್ಗೆ ಅವ್ರು ಕೂತ್ಕೊಂಡ್ರೆ ನಮ್ಮನ್ನ ಪಿನ್ ಟು ಪಿನ್ ಸಂಪೂರ್ಣವಾಗಿ ಒಂದು ಸೂಕ್ಷ್ಮವಾಗಿ ನಮ್ಮನ್ನ ಅಬ್ಸರ್ವ್ ಮಾಡೋರು. ಅದರಲ್ಲಿ ಒಂದು ಸಣ್ಣ ತಪ್ಪಾದ್ರೂ ಕೂಡ ಅಲ್ಲಿ ಅವರು ಕರೆಸಿ ಹೇಳುವಂಥವ್ರಾಗಿದ್ರು. ಯಾಕೆಂದ್ರೆ ಅವ್ರ ಮನಸ್ಸಿನಲ್ಲಿ ಏನಿತ್ತು ಅಂದ್ರೆ ನಾವೆಲ್ಲ ಒಳ್ಳೆ ಟೀಚರ್ ಆಗಬೇಕು, ನನ್ನ ಸ್ಟೂಡೆಂಟ್ಸು ಒಳ್ಳೆದಾರಿ ಹೋಗ್ಬೇಕಂದಿತ್ತು. ಅವರ ಒಂದು ಆಸೆ ಪ್ರಕಾರನೇ ನಾನು ಇವಾಗ ಶಿಕ್ಷಕನಾಗಿ ನನ್ನ ವೃತ್ತಿ ಜೀವನದಲ್ಲಿ ನನ್ನ ಮನಸ್ಸಿಗೆ ಎಷ್ಟು ಸಾಧ್ಯವೋ ಅಷ್ಟು ಸಮಾಧಾನಕರ ಆಗುವಂಥ ಒಂದು ವೃತ್ತಿಯನ್ನು ಮಾಡಿದ್ದೇನೆ. ಅದರಲ್ಲಿ ಅವ್ರದ್ದು ಕೂಡ ಪಾಲಿದೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಹಾಗೆಯೇ ಅವರ ಸರ್ ಇದಾರಲ್ಲ ಶಿವಪ್ರಸಾದ್ ಸರ್,
ಅವರು ಕೂಡ ಏನೋ ಒಂದು ಸಾಮಾಜಿಕ ಕಳಕಳಿ ಜಾಸ್ತಿ. ಅವರು ಸಾಮಾಜಿಕವಾಗಿ ಏನೋ ಒಂದು ಸೇವೆ ಮಾಡಬೇಕು, ಮಕ್ಕಳಿಗೆ ಆಗ್ಬೋದು, ಇನ್ಯಾವುದೋ ಒಂದು ಒಳ್ಳೆ ಕೆಲಸ ಆಗ್ಬೋದು, ಒಟ್ಟು ಸಾರ್ವಜನಿಕರಿಗೆ ಅನುಕೂಲವಾಗುವಂಥ, ಮಕ್ಕಳಿಗೆ ಅನುಕೂಲವಾಗುವಂಥ ಕೆಲಸಗಳನ್ನ ಮಾಡೋದ್ರಲ್ಲಿ ತೊಡಗಿಸ್ಕೊಂಡವರು. ಅದರಲ್ಲಿ ಅವರು ಇವಾಗ ಈ ಥರದ ಮಕ್ಕಳಿಗೆ ಏನೋ ಕೊಡಬೇಕು ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಅನಿಸಿ, ನಮ್ಮದೊಂದು ಶಾಲೆ ಅಲ್ಲ, ನಮ್ಮಂಥ ಹಲವಾರು ಶಾಲೆಗಳಿಗೆ ಅವರು ಒಂದು ಮಕ್ಕಳಿಗೆ ಪುಸ್ತಕ ರೂಪದಲ್ಲಿ, ಪೆನ್ನಿನ ರೂಪದಲ್ಲಿ ಕಲಿಕಾ ಸಾಮಗ್ರಿಗಳನ್ನ ಹಂಚ್ತಲೇ ಬಂದಿದ್ದಾರೆ. ಈ ಒಂದು ಹಂಚಿಕೆಯಿಂದ ನೀವೆಲ್ಲರ ಕಲಿಕೆ ಉತ್ತಮವಾಗಲಿ ಅಂತ ಅವರ ಒಂದು ಆಸೆ ಇರುತ್ತೆ. ಇದನ್ನು ಪಡೆದುಕೊಂಡು ನೀವು ಸರಿಯಾಗಿ ಉಪಯೋಗಿಸ್ಕೊಂಡು ಒಳ್ಳೆಯ ವಿದ್ಯಾರ್ಥಿಗಳಿಗೆ ಮುಂದುವರಿಬೇಕು. ಹಾಗೆಯೇ ಶಿವಪ್ರಸಾದ್ ಸರ್ ಅವರು ಇವಾಗ ಅವರು ಅನಾರೋಗ್ಯ ನಿಮಿತ್ತ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಕೇಳ್ಕೊಂಡೆ. ಆದರೂ ಸಹ ಅವರು ಆಸ್ಪತ್ರೆಯಲ್ಲಿ ಇದ್ರೂ ಸಹ, ಬೆಡ್ ಮೇಲೆ ಮಲಗಿದ್ರು ಸಹ ಅವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ಅಂತ ಹೇಳಿ ನನಗೆ ಫೋನ್ ಮಾಡಿದ್ರು. ನಿಜವಾಗಿಯೂ ನನಗೆ ತುಂಬ ಬೇಸರವಾಯಿತು. ಅಂಥ ವ್ಯಕ್ತಿಗಳಿಗೆ ಇನ್ನೂ ಹಲವಾರು ವರ್ಷಗಳು ಆಯಸ್ಸನ್ನು ಕೊಟ್ಟು ಇಂಥ ಒಂದು ಸೇವೆಯನ್ನು ಮಾಡಲು ದೇವರು ಅವಕಾಶ ಕಲ್ಪಿಸ್ಕೊಂಡೆ ಅನ್ಕೊಳ್ತಾ ನಾನು ದೇವರಿಗೆ ಪ್ರಾರ್ಥಿಸ್ಕೊಂಡೆ ಅವರ ಆರೋಗ್ಯ ಚೆನ್ನಾಗಿರಲಿ, ಅವರು ಬೇಗ ಹುಷಾರಾಗಿ ಮನೆ ಕೊಡಲಿ ಅಂತ ಅನ್ಕೊಂಡು ನಾನು ಅನ್ಕೊಂಡಿದ್ದೀನಿ. ಹಾಗೆಯೇ ನೀವು ಕೂಡ ಮನಸ್ಸಿನಲ್ಲಿ ನೀವು ಆ ದೇವರಲ್ಲಿ ಸಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವ್ರಿಗೆ ಇದನ್ನು ಹಂಚ್ತಾ ಇದ್ದಾರೆ ಏನು ಶಿವಪ್ರಸಾದ್ ಸರ್, ಅವರಿಗೆ ದೇವರು ಒಳ್ಳೆಯದು ಮಾಡಿ ಅವರ ಆರೋಗ್ಯ ಸುಧಾರಿಸಿ ಅವರು ಹುಷಾರಾಗಿ ಮನೆಗೆ ಬರಲಿ ಅಂತ. ಈ ಒಂದು ಸಂದರ್ಭದಲ್ಲಿ ಏನು ನಮ್ಮ ಶಾಲೆಗೆ ಮಂಜುಳಾ ಮೇಡಮ್ ಮತ್ತು ಶಿವಪ್ರಸಾದ್ ಸರ್ ಈ ಒಂದು ಸಾಮಗ್ರಿಗಳನ್ನು ಹಂಚಿ ನಿಮ್ಮೆಲ್ಲರ ಒಳ್ಳೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೆಯ ಜೀವನವನ್ನು ಕೊಟ್ಟು ಅವರಿಗೆ ಆಯುರಾರೋಗ್ಯ ಐಶ್ವರ್ಯನ ಕೊಡಲಿ ಅಂತ ಹೇಳ್ತಾ, ಹಾಗೂ ಈ ಒಂದು ಒಳ್ಳೆಯ ಉತ್ತಮ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ನಡೆಸಿಕೊಡಲು ಸಹಕಾರ ನೀಡಿದಂಥ ಎಲ್ಲರಿಗೂ ವಂದಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ.